ಇಂದು ಎಐಸಿಸಿ ಕಾರ್ಯದರ್ಶಿ ಸಂದೀಪ್ ಸುದ್ದಿಗೋಷ್ಠಿ ನಡೆಸಿ ನಿನ್ನೆ ಪತ್ರಿಕೆಗಳಲ್ಲಿ ಬಿಜೆಪಿ ನೀಡಿರುವ ಜಾಹೀರಾತು ಬಿಜೆಪಿಯವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ನಿನ್ನೆ ಏನು ಬಿಜೆಪಿ ಪಕ್ಷದ ವತಿಯಿಂದ ಪತ್ರಿಕೆಗಳಲ್ಲಿ ಒಂದು ಜಾಹೀರಾತನ್ನು ಕೊಟ್ಟಿದ್ದರು, ಅದು ನಿಜವಾಗ್ಲೂ ಕೂಡ ಬಿಜೆಪಿಯವರ ಒಂದು ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತ್ಯ ಅಹಿಂಸೆ ಪ್ರತಿಪಾದಕರಾದ ಗಾಂಧೀಜಿಯವರನ್ನ ವ್ಯಂಗ್ಯವಾಗಿ ಚಿತ್ರಿಸಿ ಅವರು ಬಳಸುವ ಊರುಗೋಲನ್ನ ದೊಣ್ಣೆಯಂತೆ ಬಿಂಬಿಸಿರುವುದು ಖಂಡನೀಯ ಮತ್ತು ಅದಕ್ಕೆ ಬಿಜೆಪಿಗರು ಬೇಷರತ್ ಕ್ಷಮೆ ಕೇಳಬೇಕು ಎಂದರು. ಗಾಂಧೀಜಿಯವರನ್ನ ಕೊಂದ ಇತಿಹಾಸ ಇರುವ ಇವರು ಇಂದಿಗೂ ಗಾಂಧೀಜಿಯವರನ್ನ ವಿರೋಧಿಸುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾಯಿಸುತ್ತಿರುವುದು ಎಂದು ದೂರಿದ್ರು. ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಸತ್ಯ ಅಹಿಂಸೆ ಸತ್ಯಾಗ್ರಹಕ್ಕೆ ಹೆಸರುವಾಸಿಯಾದಂಥ ಒಂದು ಸಂತ. ಮಹಾತ್ಮ ಗಾಂಧೀಜಿಯವರು ಇಟ್ಕೊಳ್ಳುವಂಥ ಒಂದು ಊರುಗೋಲ್ಗೂ ಮತ್ತು RSSನವ್ರು ಇಟ್ಕೊಳ್ಳುವಂಥ ಒಂದು ದೊಣ್ಣೆಗೆ ಇರುವ ವ್ಯತ್ಯಾಸ ಇವತ್ತು ಬಿ ಜೆ ಪಿಯವರಿಗೆ ಗೊತ್ತಿಲ್ಲದಿರೋದು ನಿಜವಾಗ್ಲೂ ಕೂಡ ಇವತ್ತು ನಾಚಿಕೆಗೇಡಿನ ಸಂಗತಿ. ಇವತ್ತು ಮಹಾತ್ಮ ಗಾಂಧೀಜಿಯವರು ಇಡೀ ವಿಶ್ವದಲ್ಲಿ ಇವತ್ತು 140 ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ಅಧ್ಯಯನವನ್ನು ನಡೀತಿದೆ. ಅಲ್ಲಿ ಯಾವ ರೀತಿ ವಿಷಯಕ್ಕೆ ಅಧ್ಯಯನ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಅಹಿಂಸೆಯ ಮಾರ್ಗದಲ್ಲಿ ಯಾವ ರೀತಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು, ಯಾವ ರೀತಿ ಒಂದು ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕರು ಅಂಥೇಳಿ ವಿಚಾರದ ಚರ್ಚೆ ಆಗ್ತದೆ. ಆದರೆ ಬಿ ಜೆ ಪಿಯವರಿಗೆ ಮತ್ತು ಗೋಡ್ಸೆವಾದಿಗಳಿಗೆ ಮಹಾತ್ಮ ಗಾಂಧೀಜಿಯ ವಿಚಾರ ಯಾವ ರೀತಿ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಕೂಡಲೇ ಬಿ ಜೆ ಪಿಯವರು ಈಗಾಗಲೇ ಇಡೀ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತ ಮಾಡ್ತಿದ್ದಾರೆ. ಇವತ್ತೇನು ಮಹಾತ್ಮ ಗಾಂಧೀಜಿಯವರ ಈ ರೀತಿಯ ಜಾಹೀರಾತನ್ನು ಕೊಡೋದ್ರ ಮುಖಾಂತರ ನಿಮ್ಮ ಗೋಡ್ಸೆ ಮನಸ್ಥಿತಿ ಇವತ್ತು ಅರ್ಥ ಆಗ್ತದೆ. ಹಾಗಾಗಿ ಕೂಡಲೇ ಇವತ್ತು ಜನರಿಗೆ ಕ್ಷಮೆಯನ್ನು ಇವತ್ತು ಯಾಚನೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಗಾಂಧಿಯವ್ರನ್ನ ಕೊಂದಂಥ ಇತಿಹಾಸ ಇದೆ. ಆ ರಕ್ತದ ಕಳಂಕ ಇವತ್ತು ಗೋಡ್ಸೆ ಮತ್ತು ಆ ಗೋಡ್ಸೆ ಇವತ್ತು RSS ಜೊತೆ ಇದ್ದರು ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ರೀತಿಯ ವಿಚಾರಗಳಿಂದ ಗಾಂಧಿಯವರ ವಿಚಾರಧಾರೆಗೆ ಯಾವ ರೀತಿ ಧಕ್ಕೆ ತರೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಇವತ್ತು ಗೊತ್ತಾಗುತ್ತೆ. ಕೂಡಲೇ ಇವತ್ತು ಸಾರ್ವಜನಿಕವಾಗಿ ಸಮಯನ ಯಾಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊನ್ನೆ ಲೋಕಸಭೆಯಲ್ಲಿ ನಡೆದಂಥ ಘಟನೆ ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೊದಲನೇ ಬಾರಿಗೆ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಇವತ್ತು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಉತ್ತರ ಕೊಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಎತ್ತಂಥ ಕೆಲವು ಪ್ರಶ್ನೆಗಳು ದೇಶದ ಆಂತರಿಕ ಭದ್ರತೆಯ ಬಗ್ಗೆ ರಾಹುಲ್ ಗಾಂಧಿಯವರು ವಿಚಾರ ಎತ್ತಿದ್ದಾರೆ. ಹಾಗಾಗಿ ಜನರಲ್ ನರವಾನೆಯ ಬುಕ್ಕಲ್ಲಿ ಒಂದು ನಮೂದೆ ಮಾಡಿದಂಥ ವಿಚಾರಗಳನ್ನು ಇವತ್ತು ರಾಹುಲ್ ಗಾಂಧಿ ಎತ್ತಿದ್ದಾರೆ. ಯಾವ ರೀತಿ ಚೈನಾದವರು ಇವತ್ತು ನಮ್ಮ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರು ಇವತ್ತು ಯಾವ ರೀತಿ ನಿರ್ಣಯಗಳನ್ನು ತಗೊಳ್ಳಿಲ್ಲ ಅಂತ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಾಗಾಗಿ ಇವತ್ತು ವಿರೋಧ ಪಕ್ಷದ ನಾಯಕರಿಗೂ ಕೂಡ ಮಾತನಾಡೋದು ಅವಕಾಶ ಕೊಟ್ಟಿಲ್ಲ. ಇವತ್ತು 56 ಇಂಚಿನ ಎದೆಯ ಇವತ್ತು ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಇವತ್ತು ಲೋಕಸಭೆಯಲ್ಲಿ ಇವತ್ತು ಮಾತಾಡದೇ ಇರೋದು, ಇವತ್ತು ಲೋಕಸಭೆಯಿಂದ ಪಲಾಯನ ಮಾಡಿರೋದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಕಪ್ಪು ಚುಕ್ಕೆ ಅಂತ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ನೆಹರು ಅವರ ವಿಚಾರ ಇವತ್ತು ಆಲ್ಬರ್ಟ್ ಐನ್ಸ್ಟೀನ್ ಅಂತ ದೊಡ್ಡ ಒಂದು ಸೈಂಟಿಸ್ಟ್ ಜೊತೆ ಇದೆ. ಆದರೆ ಇವತ್ತು ನರೇಂದ್ರ ಮೋದಿಯವರ ಹೆಸರು ಇವತ್ತು ಜೆಫ್ರಿ ಐನ್ಸ್ಟೀನ್ ಜೊತೆ ಇದೆ. ಹಾಗಾಗಿ ಯಾಕೆ ಈ ವಿಚಾರ ಅವ್ರ ಹೆಸರು ಜೊತೆ ಅಂಬಾನಿ ಮತ್ತು ಅವ್ರ ಹೆಸರು ಜೊತೆ ಇವತ್ತು ತೊಳ್ಕಾಕೊಂಡಿದೆ ಅನ್ನೋದನ್ನ ದೇಶದ ಜನತೆ ಕೇಳ್ತಾ ಇದ್ದಾರೆ. ಈ ಒತ್ತಡದಿಂದ ಇವತ್ತು ಆಪರೇಷನ್ ಸಿಂಧೂರನ್ನು ಇವತ್ತು ನಿಲ್ಲಿಸಿದ್ದೀರಾ. ಈ ಒತ್ತಡದಿಂದ ಅಮೆರಿಕದ ಜೊತೆ ನೀವು ಟ್ರೇಡ್ ಡೀಲನ್ನು ಮಾಡ್ತಾಯಿದ್ದೀರಾ. ಈ ಟ್ರೇಡ್ ಡೀಲಿಂದ ಇವತ್ತು ನಮ್ಮ ಕೃಷಿ ಕಾರ್ಮಿಕರು ದೊಡ್ಡ ಆತಂಕದಲ್ಲಿ ಇದ್ದಾರೆ. ಹಾಗಾಗಿ ಕೂಡಲೇ ಈ ಟ್ರೇಡ್ ಡೀಲನ್ನು ಕೂಡ ಸ್ಥಗಿತ ಮಾಡಬೇಕಾಗುತ್ತೆ ಮತ್ತು ಇದ್ರ ಬಗ್ಗೆ ಇವತ್ತು ಸರ್ಕಾರ ಇವತ್ತು ಸ್ಪಷ್ಟವಾಗಿ ಇವತ್ತು ಜನಗಳಿಗೆ ವಿಚಾರವನ್ನು ತಿಳಿಸಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ, ಕಾಂಗ್ರೆಸ್ ನಗರಾಧ್ಯಕ್ಷ ತನೂಜ್ ನಾಯ್ಡು, CDA ಅಧ್ಯಕ್ಷರಾದ ಮಂಜೇಗೌಡ, ಚಿಕ್ಕಮಗಳೂರು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಾಕೇಶ್ ಇದ್ದರು. ರಾಜ್ಯ ಸರ್ಕಾರ ಬಂದ ಕೂಡಲೇ, ಯಾಕಂದರೆ ಕಳೆದ 5 ವರ್ಷ ಕಾರ್ಯಕರ್ತರು ದುಡಿದು ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ರಾಜ್ಯ ಮಟ್ಟದ ನಾಮಿನೇಷನ್ಗಳು ಮತ್ತು ಸ್ವಲ್ಪ ಲೋಕಲ್ ನಾಮಿನೇಷನ್ಗಳು ಡಿಲೇ ಆಗಿರ್ತವೆ. ಆದರೆ ಮೊನ್ನೆ 2 ವಿಚಾರಗಳನ್ನ ನೀವು ಹೇಳಿದ್ರಿ. ಒಂದು ಮುಸ್ಲಿಂ ಸಮುದಾಯದವ್ರದ್ದು ಮೀಟಿಂಗು ಅನ್ಯಾಯ ಆಗಿದೆ ಅಂತ, ಮತ್ತು ಇನ್ನೊಂದು ಕ್ರೈಸ್ತ ಸಮುದಾಯದ ಮೀಟಿಂಗ್ ಅನ್ಯಾಯ ಆಗಿದೆ ಅಂತೇಳಿ ಅವ್ರು ಹೇಳಿದ್ರು. ಅದಕ್ಕೇನು ಅಂತ ಹೇಳಿದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಚಿಕ್ಕಮಗಳೂರಲ್ಲಿ 15 ವರ್ಷ ಸಗೀರಾ ಮಾತ್ರವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ಅತೀಕ್ ಐಸರ್ ಅವರು CDA ಅಧ್ಯಕ್ಷ ಆಗಿದ್ದರು, ಹನೀಫ್ ಅವರು CDA ಅಧ್ಯಕ್ಷ ಆಗಿದ್ದರು, ಈಗ ನಯಾಜ್ ಅವರು CDA ಅಧ್ಯಕ್ಷ ಆಗಿದ್ದರು, ಮೊಹಮ್ಮದ್ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು, ರೂಬಿನ್ ಮೋಸಸ್ ಅವರು ಒಂದು ಸತಿ ಕೌನ್ಸಿಲ್ ಆಗಿದ್ದರು. ಅದಾದಮೇಲೆ ರೂಬಿನ್ ಮೋಸಸ್ ಅವರು ಒಂದು ಸತಿ ಚುನಾವಣೆ ಬಿತ್ತು, ಮತ್ತೆ ಅತ್ಯುತ್ತಮ ಕೆಲಸ ಮಾಡಿದರು, ಜನಪರ ಹೋರಾಟಗಾರ ಅಂದರೂ ಕೂಡ ಅಲ್ಲಿ ಯಾವುದೋ ಕೆಲವು ವಿಚಾರಗಳಿಗೆ ಜನ ಮನ್ನಣೆ ಕೊಡಲಿಲ್ಲ. ಹಾಗಾಗಿ ಈ ವಿಚಾರಗಳನ್ನೆಲ್ಲ ಗಣನೆಗೆ ತಗೊಂಡು ಮುಂಬರುವ ದಿನಗಳಲ್ಲಿ ಎಲ್ಲಿ ಯಾರಿಗೆ ಅವಕಾಶ, ಇನ್ನೂ ಟೈಮ್ ಇದೆ, ಏನು ಈಗಲೇ ಮುಗಿದೋಗಿಲ್ಲ, ಇನ್ನೂ 2.5 ವರ್ಷ ಆಗಿದೆ, ಇನ್ನೂ 2.5 ವರ್ಷ ಇದೆ. ಒಂದು ಯಾವಾಗಲೂ
ಕೂಡ ಸರ್ಕಾರ ಬಂದಾಗ ಹಲವಾರು ಜನ ಓಡಾಡಿರ್ತಾರೆ, ಅಷ್ಟು ಜನಕ್ಕೂ ನಾಮಿನೇಷನ್ ಕೊಡೋಕ್ಕಾಗಲ್ಲ. CDA ಅಧ್ಯಕ್ಷ ಅಂತ ಇರೋದು ಹುದ್ದೆ ಒಂದೇ ದೊಡ್ಡ ಹುದ್ದೆ ಅದು, ಅದನ್ನು ಒಬ್ಬರಿಗೆ ಕೊಡ್ಬೋದು. ಟರ್ಮ್ ಮಾಡಿದ್ರೆ 3 ಜನಕ್ಕೆ ಕೊಡ್ಬೋದು, 2 ಜನಕ್ಕೆ ಕೊಡ್ಬೋದು. ಹಾಗಾಗಿ ಇನ್ನು 5 ವರ್ಷನೂ ಕೊಡ್ತೀವಿ, 8 ಟರ್ಮ್ ಮಾಡೋದಕ್ಕೂ ಇನ್ನೊಬ್ರಿಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಹಾಗಾಗಿ ಅದು ಬಿಟ್ಟರೆ ಇನ್ನೆಲ್ಲ ಬೇರೆ ಬೇರೆ ಇದೆ ನಾಮನಿರ್ದೇಶನಗಳು. ಇದನ್ನೆಲ್ಲನೂ ಕೂಡ ಸಕ್ರಿಯವಾಗಿ ವಿಶೇಷವಾಗಿ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಜಾತಿ ಜನಾಂಗ ವರ್ಗದವ್ರಿಗೂ ಕೂಡ ಅವಕಾಶ ಕೊಡುವಂಥ ಕೆಲಸ ಸಾಧ್ಯ ಆದ ಮಟ್ಟಿಗೆ ಮಾಡ್ತಾಯಿದ್ದಾರೆ. ಅಲ್ಲೂ ಕೂಡ ಕೆಲವರಿಗೆ ಆಸೆಗಳಿರುತ್ತೆ, ಇದಿರುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ವಿಚಾರಗಳನ್ನು ಗಣನೆಗೆ ತಗೊಂಡು ಅವಕಾಶ ಮಾಡ್ತಾರೆ. ಈ ಸ್ಥಳೀಯ ಸಂಸ್ಥೆ ಚುನಾವಣೆ ರಿಸರ್ವೇಷನ್ ಆದಮೇಲೆ ಚುನಾವಣೆಗೆ ಒಂದು ಸೀರಿಯಸ್ನೆಸ್ ಮಾಡುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಪಂಚ ಗ್ಯಾರಂಟಿಗಳು ವಿಚಾರಗಳನ್ನ ಈಗಾಗಲೇ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮನವರಿಕೆ ಮಾಡಿಕೊಡ್ತಿದ್ವಿ. ಪಂಚ ಗ್ಯಾರಂಟಿ ಕೊಡುವಂಥ ಕೆಲಸ ಯಾಕಾಯಿತು ಅಂತಲೂ ಇವತ್ತು ಜನ ಚರ್ಚೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ, ಕೇಂದ್ರ ಸರ್ಕಾರದ ನಿರುದ್ಯೋಗಿ ಸಮಸ್ಯೆ, ಇದರಿಂದ ನಾವು ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ವಿ. ಅದರಿಂದ ಜನ ಇವತ್ತು ನಿಟ್ಟುಸಿರು ಬಿಟ್ಕೊಂಡಿದ್ದಾರೆ. ಆ ವಿಚಾರವಾಗಿ ಜನಗಳ ಹತ್ರ ನಿರಂತರವಾಗಿ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮತ್ತೆಲ್ಲ ಪದಾಧಿಕಾರಿಗಳು ಹೋಗ್ತಾ ಇದ್ದಾರೆ. ರಿಸರ್ವೇಷನ್ ಅನೌನ್ಸ್ ಆದಮೇಲೆ ಸೀರಿಯಸ್ ಆಗಿ ಈಗ ಈ ಜಿಲ್ಲಾ ಪಂಚಾಯತಿಲಿ, ಈ ತಾಲೂಕು ಪಂಚಾಯತಿಲಿ, ಈ ಗ್ರಾಮ ಪಂಚಾಯತಿಲಿ ಇಂಥರ ಅಭ್ಯರ್ಥಿ ಆದಂಥ ಆಗ್ತಾರೆ ಅಂದಮೇಲೆ ಒಂದು ಚುನಾವಣೆ ಕಾವು, ಅಭ್ಯರ್ಥಿಗಳ ಆಯ್ಕೆ, ಅದ್ರ ಬಗ್ಗೆ ಸಕ್ರಿಯವಾಗಿ ಚರ್ಚೆ ಆಗುತ್ತೆ. ಬಟ್ ಏನು ತಯಾರಿ ಬೇಕು ಅದ್ರ ಕೆಳಾಂತರ ನಡೀತಾ ಇದೆ. ಪಂಚ ಗ್ಯಾರಂಟಿಗಳು ಮತ ಪರಿವರ್ತನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಮನೆಗೆ ಕನಿಷ್ಠ ಅಂತ ಹೇಳಿದ್ರೆ 5,000 ರಿಂದ 6,000 ರೂಪಾಯಿ ಇವತ್ತು ಜನಕ್ಕೆ ಹೋಗ್ತಾ ಇದೆ. ಇವತ್ತಿನ ಬೆಲೆ ಏರಿಕೆಯಲ್ಲಿ, ಇವತ್ತಿನ ನಿರುದ್ಯೋಗ ಸಮಸ್ಯೆಯಲ್ಲಿ ಈ ಹಣ ಎಷ್ಟು ದೊಡ್ಡದು ಅಂತ. ಈಗ ಮನೆ ಕರೆಂಟ್ ಬಿಲ್ಲು ಬಂದ ಕೂಡಲೇ ಬೇಜಾರಾಗೋದು, ಈಗ ಕರೆಂಟ್ ಬಿಲ್ ಬರೋದಿಲ್ಲ. ಈ ಮಹಿಳೆಯರು ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ತಾರೆ. ಹಂಗೆ ಎಲ್ಲೆಲ್ಲಿಗೋ ಈ BJP ಹೇಳ್ದಂಗೆ ಎಲ್ಲೆಲ್ಲಿಗೂ ಹೋಗೋದಿಲ್ಲ. ಅವರು ಕೆಲಸ ಇದ್ರೂ ಮಾತ್ರ ಮಹಿಳೆಯರು ಹತ್ತು ಹೋಗ್ತಾರೆ. ಇಲ್ಲಿಂದ ಕೆಲಸಕ್ಕೆ ಹೋಗ್ಬೇಕು, ಕೂಲಿಗೆ ಹೋಗ್ಬೇಕು ಅಂದರೂ ಮಹಿಳೆಯರು ಬಸ್ ಹತ್ಕೊಂಡು ಹೋಗಿ ಬಸ್ ಇಳಿದು ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾರೆ. ಅದರ ಜೊತೆಗೆ ನಿಮಗೆ ತಿಂಗಳಿಗೆ 2,000 ರೂಪಾಯಿ ಅನ್ನಭಾಗ್ಯ ಮತ್ತು ನಿರುದ್ಯೋಗ ಯುವಕರಿಗೆ ಒಂದು ಭತ್ಯೆ ಕೊಡುವಂಥ ಕೆಲಸ, ಇದೆಲ್ಲದೂ ಕೂಡ ಇದೊಂದು ಅತ್ಯಂತ ಜನಪ್ರಿಯ ಘೋಷಣೆಗಳು. ಇದನ್ನು ನೋಡೇ ನರೇಂದ್ರ ಮೋದಿ ಅವರು ಏನು ಭಾಷಣ ಮಾಡಿದ್ರಲ್ಲ ಪಂಚ ಗ್ಯಾರಂಟಿಗಳ ವಿರುದ್ಧ, ಇದನ್ನು ನೋಡೇ ಒಂದೇ ಸತಿ 10,000 ರೂಪಾಯಿ ಬಿಹಾರಲ್ಲಿ ಹಾಕಿದ್ರು. ಇದನ್ನು ನೋಡೇ ಒಂದೇ ಸತಿ 6,000 ರೂಪಾಯಿ ಒಂದು ಮಹಿಳೆಯರಿಗೆ ಮಹಾರಾಷ್ಟ್ರದಲ್ಲಿ ಹಾಕಿದ್ರು. ಒಂದೇ ಸತಿ ಹಾಕಿದ್ದು, ಮತ್ತದನ್ನು ಹಾಕಲಿಲ್ಲ. ಅಂದರೆ ಅವ್ರು ಚುನಾವಣೆಗೋಸ್ಕರ ರಾಜಕೀಯ ಮಾಡ್ತಾರೆ, ನಾವು ಜನಕ್ಕೋಸ್ಕರ ರಾಜಕೀಯ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.